ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದ ಗ್ರಾಮ ಪಂಚಾಯತ್ಗೆ ನೂತನವಾಗಿ ಅಧ್ಯಕ್ಷರಾಗಿ ಶ್ರೀಯುತ ಭೀಮಣ್ಣ ಮಾಯಣ್ಣವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಮೊದಲನೇದಾಗಿ ಅಧ್ಯಕ್ಷರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಉತ್ತಮವಾಗಿ ಜಾರಿಗೊಳಿಸುವ ಒಂದು ಅಭಿವೃದ್ಧಿಪರ ಚಿಂತನೆಯನ್ನು ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ನಮ್ಮ ಜೊತೆ ಅಧ್ಯಕ್ಷರಿದ್ದಾರೆ. ಅವರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳ ಬಗ್ಗೆ ನಮಗೆ ಈಗ ಮಾಹಿತಿಯನ್ನು ನೀಡಿ. ನನ್ನನ್ನು ಯರಗುಪ್ಪಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನನ್ನ ಸರ್ವ ಸದಸ್ಯರಿಗೂ, ನನ್ನ ಊರಿನ ಪ್ರಮುಖರಿಗೂ ಮತ್ತು ನನ್ನ ಊರಿನ ಹಿರಿಯರಿಗೂ, ನನ್ನ ಅಣ್ಣ ತಮ್ಮರು, ನನ್ನ ಊರಿನ ಸಹೋದ್ಯೋಗಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನನ್ನನ್ನು ಆಯ್ಕೆ ಮಾಡಿದ್ದರಿಂದ ನನಗೆ ತುಂಬ ಸಂತೋಷವಾಗಿದೆ. ಆದ ಕಾರಣ ನಾನು ಯರಗುಪ್ಪಿಯನ್ನು ಮತ್ತು ನನ್ನ ಪಂಚಾಯಿತಿಗೆ ಬರ್ತಕ್ಕಂತಹ 3 ಹಳ್ಳಿಗಳಲ್ಲಿ ಏನು ಕೆಲಸಗಳದಾವ ಅವು ಎಲ್ಲ ಕೆಲಸ ಕಾರ್ಯಗಳನ್ನು ನನ್ನ ಎಲ್ಲ 16 ಮಂದಿಯ ಸದಸ್ಯರನ್ನೊಳಗೊಂಡು ಅವರ ನೆದರಿಗೆ ತಂದು ಅವರನ್ನು ನನ್ನ ಇಷ್ಟೂ ಜನರನ್ನು ಕರೆದುಕೊಂಡು ನನ್ನ ಪಂಚಾಯಿತಿಗೆ ಬರ್ತಕ್ಕಂತಹ ಅನುದಾನಗಳನ್ನು ಎಲ್ಲರಿಗೂ ತಿಳಿಸಿ, ನನ್ನ ಊರಿನಲ್ಲಿ ಎಲ್ಲ ವಾರ್ಡುಗಳಲ್ಲಿ ವಾರ್ಡ್ ಸಭೆಗಳನ್ನು ಮಾಡಿ ಮತ್ತು ಗ್ರಾಮ ಸಭೆಯನ್ನು ಮಾಡಿ ಸಾಮಾನ್ಯ ಸಭೆಯೊಳಗೆ ನಾವು ಚರ್ಚಿಸತಕ್ಕಂತಹ ವಿಷಯಗಳನ್ನು ಎಲ್ಲ ಸದಸ್ಯರ ಮುಂದಿಟ್ಟು ಎಲ್ಲರನ್ನು ನನ್ನ ಗಮನಕ್ಕೆ ತೆಗೆದುಕೊಂಡು ನನ್ನ ಊರಿನ ಕೆಲಸವನ್ನು ನಾನು ಸದಾ ನಿಂತು ಕೆಲಸವನ್ನು ಮಾಡುತ್ತೇನೆ. ನನ್ನ ಊರಿನ ಯಾವುದೇ ಕೆಲಸಗಳಿದ್ದರೂ ಅವಕ್ಕೆ ನಾನು ಋಣಿಯಾಗಿ ನನ್ನ ಜನರಿಗೆ ನಾನು ಅವರ ಕೃತಜ್ಞತೆಯನ್ನು ಹೇಳಿ ಅವರ ಒಂದು ಕೆಲಸವನ್ನು ಮಾಡಿಕೊಡುತ್ತೇನೆ. ನನ್ನ ಊರಿಗೆ ಯಾವುದೇ ಕೆಲಸವಾಗಲಿ ಏನೇ ಬರಲಿ ನನ್ನ ಪಂಚಾಯತಿಗೆ ಬಂದಿರತಕ್ಕಂಥ ಅನುದಾನವನ್ನು ಎಲ್ಲರೆದುರು ತಿಳಿಸಿ ನನ್ನ ಊರಿನ ಪ್ರಮುಖರನ್ನು ಒಳಗೊಂಡು ನನ್ನ ಊರಿನ ಹಿರಿಯರನ್ನು ಒಳಗೊಂಡು ಎಲ್ಲ ಕೆಲಸಗಳನ್ನು ಮಾಡುತ್ತೇನೆ ಅಂತ ನಾನು ಹೇಳೋದು. CC ರೋಡ್ ಎಲ್ಲ ಆಗಿದ್ರೆ ನಿಮ್ಮೂರಲ್ಲಿ? CC ರೋಡ್ ಇಲ್ಲ ಸರ್. ಮತ್ತು ಮಶಾನಗಟ್ಟೆ ಅಭಿವೃದ್ಧಿ ಆಗಿದೆಯಾ? ಮಶಾನಗಟ್ಟೆ ಸ್ಮಶಾನಗಟ್ಟೆ ಅಂತೂ ನಮ್ಮೂರಲ್ಲಿ ಇಲ್ಲ. ಒಂದೇ ಇದೆ, ಅದು ಕಬ್ರಸ್ಥಾನ, ಮುಸಲ್ಮಾನ ಕಬ್ರಸ್ಥಾನ ಇದೆ. ಅದು ನಮ್ಮ ಜನರಿಗೆ ಒಂದು ಸ್ಮಶಾನಗಟ್ಟೆ ಇಲ್ಲ. ಆದರೆ ಅದೊಂದು ಸ್ಮಶಾನಗಟ್ಟೆಯ ಸಲುವಾಗಿ ನಾನು ಸದಸ್ಯರನ್ನು ಒಳಗೊಂಡು ಅವರೆಲ್ಲರನ್ನು ಕರೆದುಕೊಂಡು ನಾನು ಮುಂದೆ ದೊಡ್ಡ ಯಾವುದೇ ಒಂದು ಅಧಿಕಾರಿಗಳಾಗಲಿ ಸರ್ಕಾರಕ್ಕಾಗಲಿ ಮನವಿಯನ್ನು ತಿಳಿಸಿ ನನ್ನ ಊರಿಗೆ ಒಂದು ಸ್ಮಶಾನಗಟ್ಟೆಯನ್ನು ದೊರಕಿಸಿಕೊಡ್ರಿ ಅಂತ ನಾನು ಕೇಳ್ಕೊತೀನಿ. ನೀರಿನ ವ್ಯವಸ್ಥೆ ಹೆಂಗಿದ್ರಿ? ನೀರಿನ ವ್ಯವಸ್ಥೆ ಮಲಪ್ರಭಾ ನೀರು ಬರ್ತೈತೆ ರೀ. ಮಲಪ್ರಭಾ ನೀರು ಇಲ್ಲ. ನಮ್ಮ ಊರ ಕೆರೆ ಅಭಿವೃದ್ಧಿ ಮಾನ್ಯ ಧರ್ಮಸ್ಥಳದ ಒಂದು ಹೆಗಡೆಯವರ ಅನುದಾನದಲ್ಲಿ ನಾವೇ ಅದಕ್ಕೆ ಕೆರೆ ಸಮಿತಿಯ ಅಧ್ಯಕ್ಷರನ್ನಾಗಿ ನನ್ನನ್ನೇ ಮಾಡಿದರು. ಆ ಕೆರೆ ಸಮಿತಿಯ ಅಧ್ಯಕ್ಷರನ್ನು ಮಾಡಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದಗಳು. ಅವರಿಗೆ ನಿಂತು ನಾನು ಎಲ್ಲ ಎಸ್ಟಿಮೇಟನ್ನು ಮಾಡಿಸಿ ಎಲ್ಲ ಇಂಜಿನಿಯರ್ಗಳನ್ನು ಕರೆದುಕೊಂಡು ನನ್ನ ಊರಿನ ರೈತರ ಟ್ಯಾಕ್ಟರ್ಗಳಿಗೆ ಮನವೊಲಿಸಿ ಅವರ ಟ್ಯಾಕ್ಟರ್ಗಳ ನಂಬರು ಮತ್ತು ರೈತರ ನಂಬರು ಅವರ ಹೆಸರುಗಳನ್ನೆಲ್ಲ ಕೊಟ್ಟು 200 ಟ್ಯಾಕ್ಟರ್ಗಳನ್ನು ಸಂಗ್ರಹಿಸಿ ಅವರನ್ನು ಕರೆದುಕೊಂಡು ಮಣ್ಣನ್ನು ಕೊಂಡೊಯ್ಯುವಂಥ ಕೆಲಸವನ್ನು ರೈತರಿಗೆ ನಾನು ಹೇಳಿಕೊಂಡು ಮುಂದೆ ಹೆಗಡೆಯವರು ಹಾಕಿದಂಥ ಒಂದು ಅನುದಾನದಲ್ಲಿ ನನ್ನ 2 ಕೆರೆಗಳನ್ನು ನಮ್ಮ ಕೆರೆಯನ್ನು ಹೂಳೆತ್ತುವ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದರಂತೆ ಒಂದು ಕೆರೆಗೆ ನೀರು ತುಂಬಿದೆ. ಆ ತುಂಬಿದ ನಂತರ ಮೊನ್ನೆ ಭಾಗ್ಯನರ್ಪಣೆಯನ್ನು ಮಾಡಿ ನನ್ನ ಪಂಚಾಯಿತಿಗೆ ಹೊಳ್ಳಿ ಅವರು ಹಸ್ತಾಂತರವನ್ನು ಮಾಡಿದ ಕಾರ್ಯಕ್ರಮವನ್ನು ನಾವು ಮೊನ್ನೆ ಅವರನ್ನು ಧರ್ಮಸ್ಥಳದ ಸಂಘಿನ ಒಂದು ಎಲ್ಲ ಪದಾಧಿಕಾರಿಗಳನ್ನು ಕರ್ಕೊಂಡು ಅದನ್ನು ಹಸ್ತಾಂತರವನ್ನು ತಗೊಂಡಿದ್ದೇವೆ. ಆಶ್ರಯ ಮನೆ ನಮ್ಮವರಿಗೆ ಒಂದು 39 ಹಿಂದೆ ಬಂದಿದ್ದವು. ಆ ಆಶ್ರಯ ಮನೆಗಳನ್ನು ಆಯಾ ಫಲಾನುಭವಿಗಳಿಗೆ ಹಾಕಿ ಅವರು ಕಟ್ಟಿಸ್ಕೊಂಡಿದ್ದಾರೆ. ಈಗಂತೂ 2-3 ವರ್ಷ ಅಥವಾ ಆಶ್ರಯ ಮನೆ ಬಂದಿಲ್ಲ ನಮ್ಮೂರಿಗೆ. ನಿಮ್ಮ ಭಾಗದ MLA ಕಳಿಸಿದ್ರೆ
ಆ MLAಗಳ ಹತ್ರ ಹೋಗಿದ್ವಿ, ಅವರು ಆಶ್ರಯ ಮನೆ ಹಾಕ್ತೇನೆ ಅಂತ ಹೇಳಿದರು, ಆದರೆ ಇನ್ನೂ ಯಾವ ಬಂದಿಲ್ಲ. ನಿಮ್ಮಲ್ಲಿ ಗಟರ ಮತ್ತು ಇದು ರೋಡಿಂದ ಭಾಳ ಅವು ಸ್ವಲ್ಪ ತೊಂದರೆ ಇದೆ. ನಮ್ಮೂರಿನ ಒಂದು ರೋಡ್ ಆಗಲಿ ಗಟರವಾಗಲಿ ನಮ್ಮೂರಿನ ಒಂದು ಸ್ವಚ್ಛತೆ ಕಾರ್ಯಕ್ರಮ ಒಂದು ಸ್ವಲ್ಪ ಕಡಿಮೆ ಇದೆ. ಆದ ಕಾರಣ ಅವನ್ನ ಈಗ ನಾವು ಮಾಡಬೇಕು. ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ ನನ್ನ ಊರಿನ ಒಂದು ಕೆಲಸವನ್ನು ಮಾಡಿಕೊಡ್ರಿ ಅಂತ ನಾನು ಕೇಳಿಕೊಂಡು ಅವರಲ್ಲಿ ಕೊಡ್ತಕ್ಕಂಥ ಅನುದಾನವನ್ನು ತಂದು ನನ್ನ ಊರಿಗೆ ನಾನು ಒಳ್ಳೆಯ ರೀತಿಯಿಂದ ಗಟರ, ರೋಡು ಮತ್ತು ರೈತರ ಹೊಲಗಳಿಗೆ ಹೋಗುವಂಥ ದಾರಿಯನ್ನು ಮಾಡಬೇಕಂತ ನನ್ನ ಆಸೆ ಇದೆ. ಆ ಆಸೆಯನ್ನು ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ ನನ್ನ 16 ಮಂದಿ ಸದಸ್ಯರುಗಳನ್ನು ಕರೆದುಕೊಂಡು ಅವರಲ್ಲಿ ಮನವಿ ಕೇಳಿಕೊಂಡು ಹೋಗಿ ನಾವು ಅವರನ್ನು ಕರೆದುಕೊಂಡು ಬಂದು ಏನೋ ಒಂದು ಕಾರ್ಯಕ್ರಮ ಮಾಡಿ ಅವರಲ್ಲಿರ್ತಕ್ಕಂಥ ಅನುದಾನವನ್ನು ತೆಗೆದುಕೊಂಡು ನನ್ನ ಊರ ಕೆಲಸವನ್ನು ಮಾಡ್ಬೇಕಂತ ನನ್ನ ಆಸೆ ಇದೆ ಸರ್. ಮನೆಗೆ ಒಂದು ಶೌಚಾಲಯ ಮಾಡ್ಬೇಕನ್ನೋದೈತಲ್ಲ. ಪ್ರತಿಯೊಂದು ಮನೆಗೆ ಶೌಚಾಲಯವನ್ನು ನಿರ್ಮಿಸಬೇಕು. ಆದರೆ ಹಿಂದೆ ಕೆಲವೊಂದಿಷ್ಟು ಶೌಚಾಲಯಗಳು ಆಗಿರ್ತಾವ, ಕೆಲವೊಂದಿಷ್ಟು ಆಗಿಲ್ಲ. ಅವು ಎಲ್ಲ ಯಾರಿಗಿಲ್ಲ ಅವರಿಗೆಲ್ಲ ಪ್ರತಿ ಮನೆಗೆ ಒಂದು ಶೌಚಾಲಯ, ಒಂದು ಇಂಗು ಗುಂಡಿ ಅವನ್ನೆಲ್ಲ ಮಾಡ್ಬೇಕಂತ ನನ್ನ ಆಸೆ ಇದೆ. ಈಗ ರೋಡಿನ ಮ್ಯಾಗ ಹೋಗ್ತಿದ್ರು ಅವಾಗ ಸಣ್ಣ ಖಾಲಿ. ಹೌದ್ರಿ. ಈಗ ಹಿಂದೆ ಎಲ್ಲರೂ ಬಯಲು ಶೌಚಾಲಯ, ಬಯಲು ಕಡೆ ಹೋಗ್ಬೇಕಾದ್ರೆ ಎಲ್ಲ ರೋಡ್ ಮೇಲೆ ಅವರವರ ಹಿತ್ತಲ ಮೇಲೆ ಹೋಗ್ತಿದ್ರು. ಆದರೆ ಈಗ ಸ್ವಲ್ಪ ಕೆಲವೊಂದಿಷ್ಟು ಆಗ್ಯಾವ, ಇನ್ನೂ ಕೆಲವೊಂದಿಷ್ಟು ಆಗಿಲ್ಲ. ಆದ ಕಾರಣ ಅವೆಲ್ಲ ಆಗಬೇಕಂತ ನನ್ನ ಆಸೆ ಇದೆ. ಅದನ್ನು ನಾನೆಲ್ಲ ಯಾವ ಅಧಿಕಾರಿಗಳಲ್ಲಿ ಬರ್ತಿದೆ ಅವರನ್ನು ಕೇಳಿಕೊಂಡು ಆ ಕೆಲಸವನ್ನು ನಾನು ಮಾಡಬೇಕಂತ ನನ್ನ ಆಸೆ ಇದೆ.